ಬಂಧುಗಳೇ, ಸ್ವಾಗತ ಸುಸ್ವಾಗತ. ಈ ನಿಮ್ಮ ಕ್ವಾಟ್ಲೆ ಮುತ್ತಣ್ಣನ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯವೇನೆಂದರೆ, ನಮ್ಮ ಚಿಕ್ಕಮಗಳೂರಿನಲ್ಲಿ ಏನಾಗ್ತಿದೆ. ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಏನಾಗ್ತಿದೆ. ಯಾರೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾಗ ಇಲ್ವಾ? ನ್ಯಾಯಾಂಗದಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಯಾವುದೇ ಕಾನೂನು ಇಲ್ಲವಾ? ಯಾರೋ ಒಬ್ಬ ವ್ಯಕ್ತಿ ಹೆಣ್ಣು ಮಗಳಿಗೆ ಗೋಸ್ಕರ ನ್ಯಾಯವಾಗಿ ಧ್ವನಿ ಎತ್ತಿದ್ದಕ್ಕೆ ಆ ಹುಡುಗಿಗೆ ಬೆದರಿಕೆ ಬರುತ್ತೆ, ಮತ್ತು ಕೋರ್ಟ್ ಮೂಲಕ ವಿಡಿಯೋ ಮಾಡಬಾರ್ದು ಅನ್ನೋದು ಏನೋ ಪತ್ರ ಪೇಪರು ಬರುತ್ತೆ. ರೀಲ್ಸಲ್ಲಿ ನೋಡಿದೆ, ಅಶ್ವದಿವಿತ್ ಅನ್ನೋರು ತೋರಿಸಿದ್ರು. ಏನಾಗ್ತಿದೆ? ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಿದೆ ಸ್ನೇಹಿತರೆ. ಇದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಆ ಯುವಕನ ನೋಟಿಸ್ ಬಂದಿದೆ, ಕೇಸ್ ಮಾಡಿದ್ದಾರೆ. ನ್ಯಾಯ ಇಲ್ವಾ? ನ್ಯಾಯ ಕೇಳಿದ್ರೆ ಇವ್ರು ಕೇಸ್ ಮಾಡೋದ? ಪ್ರಜಾಪ್ರಭುತ್ವ ಕಗ್ಗೊಲೆ ಅಲ್ವಾ? ನ್ಯಾಯಕ್ಕೆ ಬೆಲೆ ಇಲ್ವಾ? ಒಬ್ಬ ಹೆಣ್ಮಕ್ಳು ಜೊತೆ ನಿಲ್ಲಬಾರ್ದ ನ್ಯಾಯಕ್ಕಾಗಿ? ಇವರು ಈ ಥರ ಕೋರ್ಟ್ ಅನುಮತಿ ಕೊಟ್ಟಿದೆ ಅಂದರೆ ಕೋರ್ಟ್ನವರು ಯೋಚನೆ ಮಾಡಬೇಕಾಗುತ್ತೆ. ಮಾಡಿರೋದು ತಪ್ಪು ಕೆಲಸ. ಇವರು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಇವರು ಕೋರ್ಟಿಂದ ಸ್ಟೇ ಆರ್ಡರ್ ತರಿಸ್ತಾರೆ. ಯಾವ ನ್ಯಾಯ ಸ್ನೇಹಿತರೆ ಇದು? ನೀವು ಎಲ್ಲರೂ ಮುನ್ನುಗ್ಗಿ ಹೋರಾಟ ಮಾಡಬೇಕು ಇಂಥ ಅನ್ಯಾಯದ ವಿರುದ್ಧ. ಟಿ ವಿಗಳು, ಮಾಧ್ಯಮಗಳು, ಚಾನಲ್ಗಳು ಎಲ್ಲಿ ಹೋಗಿದ್ದಾವೆ? ವಿಡಿಯೋ ಇದ್ರ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಮಾಧ್ಯಮದವರು ಎಲ್ಲಿ ಕೂತಿದ್ದಾವೆ? ಆ ಹುಡುಗ ಮುಂದೆ ಬಂದು ಎಲ್ಲ ಸಾಕ್ಷಿ, ಪಿನ್ ಟು ಪಿನ್ ಸಾಕ್ಷಿ ಸಮೇತ ಹಿಡಿದು ಮುಂದೆ ಬಂದು ಇಟ್ಟಿದ್ದಾನೆ. ಇವರು ಕೋರ್ಟಿಂದ ಹೋಗಿ ಸ್ಟೇ ಆರ್ಡರ್ ತಂದರೆ ಹೇಗೆ ಸ್ನೇಹಿತರೆ? ಮಾಧ್ಯಮಗಳು ಮೂಲೆ ಕೂತಿದ್ದಾವ? ಬರಬೇಕು ಮಾಧ್ಯಮದವರು, ವಿಷಯ ಕೈಗೆತ್ಕೋಬೇಕು. ಒಳ್ಳೆಯದು ಅಂದಾಗ ಒಳ್ಳೆಯದು, ಕೆಟ್ಟದ್ದು ಅಂದಾಗ ಕೆಟ್ಟದ್ದು. ಸಿದ್ದರಾಮಣ್ಣವ್ರಿಗೂ ಡಿ ಕೆ ಶಿವಕುಮಾರ್ ಅವರು ಕೈ ಮುಗಿದು ವಿನಂತಿ ಮಾಡ್ತೀನಿ, ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ನಿಮ್ಮ ಸಿದ್ದರಾಮಣ್ಣವ್ರದ್ದು ಒಂದು ವಿಡಿಯೋ ನೋಡಿದೆ. ಬಿಳಿಗಿ ಅವ್ರ ಮಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಒಳ್ಳೆಯ ವಿಷಯ. ನುಡಿದಂತೆ ನಡೆದ ಸಿದ್ದರಾಮಣ್ಣನವರು. ಹಾಗೆ ನಮ್ಮ ಚಿಕ್ಕಮಗಳೂರು ಕಡೆ ಬರಬೇಕು. ಈ ಮೆಡಿಕಲ್ ಕಾಲೇಜಿನ ಹಗರಣದ ಬಗ್ಗೆ ನೀವು ವಿಶೇಷವಾದ ಮಾಹಿತಿಯನ್ನು ಕಲೆ ಹಾಕಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆ ಹುಡುಗ ಹೋರಾಟ ಮಾಡಿದ್ದಕ್ಕೆ ಅವನಿಗೆ ಸ್ಟೇ ಆರ್ಡರ್ ತಂದು ಕೇಸ್ ಹಾಕಿದ್ದಾರೆ. ಇದ್ರ ಬಗ್ಗೆ ನೀವು ಗಮನಿಸಬೇಕು ಸಿದ್ದರಾಮಣ್ಣನವರೇ. ಇಷ್ಟೇ ಕೇಳೋದು. ಆ ಹುಡುಗಗೋಸ್ಕರ ಮಾಡಲಿಲ್ಲ, ಒಬ್ಬ ಮಹಿಳೆ ಕಷ್ಟದಲ್ಲಿ ಇದ್ದಾಳೆ ಅಂದಾಗ ಹೋರಾಟ ಮಾಡಿದ್ದಕ್ಕೆ ಆ ಹುಡುಗಿಗೆ ಸಿಕ್ಕ ಬೆಲೆನ ಇದು? ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಸಿದ್ದರಾಮಣ್ಣವ್ರಿಗೆ ಇಷ್ಟೇ ವಿನಂತಿ, ಸರ್ಕಾರಕ್ಕೆ ವಿನಂತಿ, ಇದ್ರ ಬಗ್ಗೆ ನೀವು ಗಮನ ಕೊಟ್ಟು ಮುಂದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಬಾರ್ದು. ಎಲ್ಲ ನ್ಯಾಯ ಕೇಳೋಕ್ಕೋಸ್ಕರ ಮುಂದೆ ಬರಬೇಕು. ಬರೀ ಎಲ್ಲೋ ಕೂತ್ಕೊಂಡು ಹೇಳಿರಾಗಲಿಲ್ಲ. ಸಿನಿಮಾ ನಟರ ಕೈಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಸಂವಿಧಾನದ ಬಗ್ಗೆ ನಾವು ಹೋರಾಡ್ತೀವಿ ಅಂತೀರ. ಒಬ್ಬ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಈ ಹುಡುಗ ಧ್ವನಿ ಎತ್ತಿದ್ದಾನೆ. ಯಾರಾದರೂ ಒಬ್ಬರು ಸಪೋರ್ಟಿಗೆ ಬಂದ್ರ? ಯಾರೋ ಫಿಲಮ್ ಹೀರೋಯಿನ್ನು ವಿಡಿಯೋ ಸ್ಟೇ ಮಾಡಿಸಿ ವಿಡಿಯೋ ಡಿಲೀಟ್ ಮಾಡಿಸಿರಲ್ಲ, ಆ ಹೆಣ್ಣು ಮಗಳು ಮಾತ್ರ ಹೆಣ್ಣು ಮಗಳ. ಆ ಹೆಣ್ಣು ಮಗಳಿಗೆ, ಈ ಹೆಣ್ಣಿಗಾಗಿ ಇರೋ ಅನ್ಯಾಯ, ಈಗ ಬಂದು ಹೋರಾಡಿ. ಚಿಕ್ಕಮಗಳೂರಲ್ಲಿ ಬನ್ನಿ ನೀವು. ಏನಾದ್ರು ಜನಗಳಿಗೆ ಈ ಮಾತಿಂದ ಏನಾದ್ರು ಬೇಜಾರಾಗಿದೆ, ಜನಗಳಿಗೆ ಮಾತ್ರ ತಪ್ಪು ಮಾಡಿದರೆ ಕ್ಷಮೆ ಇರಲಿ. ಸಿದ್ದರಾಮಣ್ಣ ಅವ್ರನ್ನ ವಿಶೇಷವಾಗಿ ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಹರಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್.
ಜೈ ಸಂಗೊಳ್ಳಿ ರಾಯಣ್ಣ.